21-22 ವರ್ಷಕ್ಕೆ ಮದುವೆ ಆಗಬೇಕು ಅಂತ ಡಿಸಿಷನ್ ತಗೊಂಡ್ರಿ. ಎಸ್. ಅದು ಕೆರಿಯರ್ ಅಷ್ಟು ಚೆನ್ನಾಗಿದ್ದಾಗ, ಪೀಕಲ್ಲಿದ್ದಾಗ ಆ ಯೋಚನೆ ಹೆಂಗದು? ಅಂದರೆ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಅಂತಿಲ್ಲ ರಾಜೇಶ್. ಐ ಜಸ್ಟ್ ಫೀಲ್ ಅಗೇನ್ ಎವ್ರಿಥಿಂಗ್ ಇಸ್ ರಿಟನ್. ನನ್ನ ದೇವರು ಏನೇನು ಡಿಸೈಡ್ ಮಾಡಿದ ಅದೆಲ್ಲ ನಾವು ಈ ಜೀವನದಲ್ಲಿ ನಾವು ಅದನ್ನೆಲ್ಲ ಅನುಭವಿಸ್ಲೇಬೇಕಾಗತ್ತೆ, ಅದನ್ನೆಲ್ಲ ನಾವು ಜೀವಿಸ್ಲೇಬೇಕಾಗತ್ತೆ. ಇವತ್ತಿನ ದಿನದಲ್ಲಿ ತುಂಬಾ ಕಾಮನ್ ಡಿವೋರ್ಸ್ ಅಂತಕ್ಕಂಥದ್ದು. ಎಸ್. ಆ ಒಂದು ಡಿಸಿಷನ್ ತಗೊಂಡು ಹೊರಗೆ ಬರ್ಬೇಕಂದ್ರೆ ಯಾರು ಸಪೋರ್ಟಿಂಗ್ ನಿಂತರು? ನನಗೆ ಪರ್ಸನಲ್ ಆಗಿ ನೀವು ಕೇಳಿದ್ರೆ ಐ ಫೀಲ್ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ರೆಸ್ಪೆಕ್ಟ್ ಇರಬೇಕು, ಒಂದು ಪ್ರೀತಿ ಇರಬೇಕು, ಒಂದು ಈಗ 90s ಅಂತ ತಗೊಂಡ್ರೆ ಅದೆಲ್ಲ ಸಿಕ್ಕಿದ್ದು ಮಾಲಾಶ್ರೀ ಅವರಿಗೆ, ಶ್ರುತಿ ಅವರಿಗೆ, ಹೌದು. ಸುಧಾರಾಣಿ ಅವರಿಗೆ, ಪ್ರೇಮ ಅವರಿಗೆ. ನೀವು ಅದೇ ಸಾಲಲ್ಲೇ ಇದ್ರಿ, ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಿದ್ರಿ. ನೀವು 21-22 ವರ್ಷಕ್ಕೆ ಮದುವೆ ಆಗಬೇಕು ಅಂತ ಡಿಸಿಷನ್ ತಗೊಂಡ್ರಿ. ಎಸ್. ಅದು ಕೆರಿಯರ್ ಅಷ್ಟು ಚೆನ್ನಾಗಿದ್ದಾಗ, ಪೀಕಲ್ಲಿದ್ದಾಗ ಆ ಯೋಚನೆ ಹೆಂಗದು? ಅಂದರೆ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಅಂತಿಲ್ಲ ರಾಜೇಶ್. ಐ ಜಸ್ಟ್ ಫೀಲ್ ಅಗೇನ್ ಎವ್ರಿಥಿಂಗ್ ಇಸ್ ರಿಟನ್. ಸೊ ಆ ಟೈಮಲ್ಲಿ ಅದು ಆ ಥರ ಆಯಿತು. ನಾನು ಆ ಡಿಸಿಷನ್ ತೊಗೊಂಡೆ. ಅಪ್ಪ ಅಮ್ಮ ಹೌದಾ ಕೆಲಸ ಮಾಡ್ತಿದ್ಯಾ, ಯೋಚನೆ ಮಾಡು ಅಂದರು. ಐ ಸೆಡ್ ನೋ, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಸೊ ಅದೆಲ್ಲ ಇಟ್ ಇಸ್ ಆಲ್ ಒಂದು ಋಣಾನು ಬಂದ ಅದೆಲ್ಲ ಆಗಬೇಕಿತ್ತು, ಅದೆಲ್ಲ ಆಯಿತು. ಸಕ್ಸಸ್ ಹೆಂಗಿರತ್ತೆ ಅಂತ ಡೆಫಿನೆಟ್ಲಿ. ಬಟ್ ಎಲ್ಲೋ ಒಂದು ಕಡೆ ನನ್ನಲ್ಲಿ ಇದ್ದಂಥ ಒಂದು ಹೆಣ್ಮಗಳು ಮದುವೆ ಆಗಬೇಕು, ನಂದೇ ಮನೆ ಇರಬೇಕು, ಮಕ್ಕಳು, ಇದೆಲ್ಲ ಆಲ್ ದೀಸ್ ಡ್ರೀಮ್ಸ್. ಯಾವುದೇ ಹೆಣ್ಮಕ್ಳಿಗೆ ಅದೆಲ್ಲ ಡ್ರೀಮ್ಸ್ ಇದ್ದೇ ಇರುತ್ತೆ. ಸೊ ದೋಸ್ ಆರ್ ದ ಡ್ರೀಮ್ಸ್ ಐ ವಾಸ್ ಫಾಲೋಯಿಂಗ್. ಬಟ್ ಆಫ್ಕೋರ್ಸ್ ಇವತ್ತಿಗೆ ನಾನು ಹಿಂತಿರುಗಿ ನೋಡಿದ್ರೆ ನೋ ರಿಗ್ರೆಟ್ಸ್. ನನ್ನ ದೇವರು ಏನೇನು ಡಿಸೈಡ್ ಮಾಡಿದ ಅದೆಲ್ಲ ನಾವು ಈ ಜೀವನದಲ್ಲಿ ನಾವು ಅದನ್ನೆಲ್ಲ ಅನುಭವಿಸ್ಲೇಬೇಕಾಗತ್ತೆ, ಅದನ್ನೆಲ್ಲ ನಾವು ಜೀವಿಸ್ಲೇಬೇಕಾಗತ್ತೆ. ಸೊ ಅಬ್ಸಲ್ಯೂಟ್ಲಿ ಫೈನ್. ಅಂಡ್ ಇನ್ನೊಂದೇನಾದ್ರೆ ಮದುವೆ ಆದ್ಮೇಲೂ ಕೂಡ ನೀವು ಆ ಕ್ರೇಜ್ ಕಮ್ಮಿ ಆಗಲ್ಲ ನಿಮಗೆ? ಅದು ಒಂದೇ ವರ್ಷದಲ್ಲೇ ನೀವು ಒಂದು 9 ಸಿನಿಮಾ ಮಾಡಿದೆ. 9 ಸಿನಿಮಾ. 9 ಸಿನಿಮಾ. ಓಕೆ ಸರ್ ಓಕೆ, ಓಳು ಸರ್ ಬರೀ ಓಳು, ತವರಿಗೆ ಬಾ ತಂಗಿ, ಕಾಂಟ್ ರಿಮೆಂಬರ್ ದಿ ಅದರ್ಸ್, ಅರ್ಪುದಂ ಅಂತ ಒಂದು ತಮಿಳ್ ಸಿನಿಮಾ, ಸುಮಾರು ಸಿನಿಮಾ. 9 ಫಿಲ್ಮ್ಸ್ ಐ ಡಿಡ್ ದಟ್ ಇಯರ್. 2003, 2002, 2003. ಯಾ ಬಟ್ ಅದು ಆ ಎಫೆಕ್ಟ್ ಇತ್ತು ರಾಜೇಶ್. ಅವಾಗ ಮದುವೆ ಆದರೆ ಓ ಇವ್ರಿನ ಹೀರೋಯಿನ್ ಆಗಿ ಮಾಡಲ್ಲ ಅನ್ನೋದೊಂದು ಇವತ್ತಿಗೆ ಅದು ಸ್ವಲ್ಪ ಒಂದು ಮಟ್ಟಕ್ಕೆ ಮುರಿದಿರ್ಬೋದೇನೋ. ನೀವು ಅದು ಬ್ರೇಕ್ ಮಾಡಿದ್ರಿ ಅಲ್ವಾ? ಒಂದು ಮಟ್ಟಕ್ಕೆ ಮಾಡಿದೆ, ಬಟ್ ತುಂಬಾ ಚೇಂಜ್ ಮಾಡೋಕೆ ಸಾಧ್ಯ ಆಗ್ಲಿಲ್ಲ. ವಿಚ್ ಇಸ್ ವೈ ಯು ಸಾ ದ ಟ್ರಾನ್ಸಿಷನ್. ಪ್ರೀತಿ ಪ್ರೇಮ ಪ್ರಳಯಲ್ಲೂ ಕೂಡ ಒಂದು ಸಾಂಗ್ ಇದೆ ಸುನಿಲ್ ಅವ್ರ ಜೊತೆಗೆ. ನೀವು ಅಲ್ಲೂ ಕೂಡ ಎಲ್ಲಿ ಸೀರೆ ಉಟ್ಕೊಂಡು ಒಂಥರ ಮದುವೆ ಆಗಿದೆ ಆ ತರನು ಇಲ್ಲಿ ತೋರಿಸ್ತಾ ನೀವು ಆ ಕ್ಯಾರೆಕ್ಟರ್. ಕವಿತಾ ಲಂಕೇಶ್ ಅವರು, ಗೌರಿ ಲಂಕೇಶ್ ಅವರು ಇಬ್ರು ಹೋಗಿ ಅದು ಕಾಸ್ಟ್ಯೂಮ್ ಎಲ್ಲ ಮಾಡಿ, ಅವರೇ ಎಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಹುಡ್ಕೊಂಡು ತಂದು ಮಾಡಿ ಎಲ್ಲ ನೋಡಿದಾಗ ಕವಿತಾನ್ ಮನೇಲಿ ಬೇಬಿ ಅಂತ ಕರಿತೀವಿ. ಸೊ ನಾನು ಬೇಬಿ ಅಂತಾನೆ ಅವ್ರನ್ನ ಯಾವಾಗಲೂ. ನಾನು ಅವಾಗ ಅವ್ರ ಜೊತೆ ಅಲೆಮಾರಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ಅವರು ಫಿಲ್ಮ್ ಡಿವಿಷನ್ ಪ್ರೊಡ್ಯೂಸ್ ಮಾಡಿದ್ರು. ಪ್ರಕಾಶ್ ರಾಯ್ ಅವರು, ನಾನು ಅದರಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿ, ಬಿಜಾಪುರ್ ತಾಂಡದ ಕಡೆ ಒಂದು ಸೆಟ್ ಆಗಿರೋಂಥ ಒಂದು ಕಥೆ. ಸೊ ಅದರಲ್ಲಿ ಆ್ಯಕ್ಟ್ ಮಾಡಿದ್ವಿ. ಸೊ ಆವಾಗಿಂದ ನನಗೆ ಕವಿತಾ ಪರಿಚಯ. ಸೊ ಆವಾಗ ಬೇಬಿ ವಾಟ್ ಈಸ್ ದಿಸ್, ಏನು ಕಾಸ್ಟ್ಯೂಮ್ ಇದು ಅಂತ, ವೇರ್ ಇಸ್ ದ ರೆಸ್ಟ್ ಆಫ್ ದ ಕಾಸ್ಟ್ಯೂಮ್? ನೋ ಶಿ ಇಸ್ US ರಿಟರ್ನ್, ಹಿಂಗೆ ಬೇಕು ಅಂತಲ್ಲ. ಬಟ್ ಆ ಸಿನಿಮಾನು ಸಖತ್ ಎಂಜಾಯ್. ದಟ್ ಆಲ್ಸೋ ವಾಸ್ 100 days. ಭಾರತೀಯಮ್ಮ, ಅನಂತ್ನಾಗ್ ಸರ್, ಮೈ ಗಾಡ್, ಸೋ ಮಚ್ ಫನ್ ವರ್ಕಿಂಗ್ ಆನ್ ದಟ್ ಫಿಲ್ಮ್. ಸೊ ಒಂದು ಮಟ್ಟಕ್ಕೆ ಅದು ಚೇಂಜ್ ಮಾಡಿದೆ ಅಂತ ಅನ್ಸುತ್ತೆ ರಾಜೇಶ್ ನಾನು. ಬಟ್ ಅದೊಂದು ಮೈಂಡ್ ಸೆಟ್ ತುಂಬ ಕಷ್ಟ ಚೇಂಜ್ ಮಾಡೋಕ್ಕೆ. ಇವತ್ತಿಗೆ ನೋಡಿದ್ರೆ ನೀವು ಮೇ ಬಿ ದೀಪಿಕಾ ಪಾಡ್ಕೋನು, ಕರೀನಾ ಕಪೂರ್ ಇವರೆಲ್ಲ ಒಂದಷ್ಟು ಮಟ್ಟಕ್ಕೆ ದೇವ್ ಚೇಂಜ್ ದಟ್ ಥಿಂಗ್ ಆಫ್ ಓಕೆ ಮದ್ವೆ ಆದ್ರೆ ಆಕ್ಟಿಂಗ್ ಮಾಡಲ್ಲ, ನಿಲ್ಸ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಅದೊಂದು ಮಟ್ಟಕ್ಕೆ ಚೇಂಜ್ ಆಗಿದೆ ಅಂತ ನನಗೆ ಅನ್ಕೋತೀನಿ. ಬಟ್ ಇನ್ನ ಲಾಂಗ್ ವೇ ಟು ಗೋ. ಇನ್ನ ತುಂಬಾ ಚೇಂಜ್ ಆಗ್ಬೇಕು ಆ ಮೈಂಡ್. ಬಟ್ ಅಲ್ಲಿ ತನಕ ಸಿನಿಮಾ ಹೀರೋಯಿನ್ ಆಗಿದ್ದಂಥವ್ರು, ಒಂದು ಇನ್ನೋಸೆನ್ಸ್ ಇದ್ದಂತ ಹುಡುಗಿ ಮದುವೆ ಆದ ತಕ್ಷಣ ಏನ್ ಚೇಂಜ್ ಮಾಡ್ತು ನಿಮ್ಮನ್ನ ಆಸ್ ಎ ಪರ್ಸನ್? ಚೇಂಜ್ ಅಂತ ಏನೂ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಯುನೋ ಮನೆ ಜವಾಬ್ದಾರಿ, ಅದು ಇದು ಆಲ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಅಪ್ಪ ಅಮ್ಮ ಅಲ್ಲಿವರೆಗೂ ಒಂಥರ ಅಪ್ಪ ಅಮ್ಮನ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಲ್ಲ, ಎಲ್ಲಾನು ಅವರೇ ಹ್ಯಾಂಡಲ್ ಮಾಡ್ತಿರ್ತಾರೆ, ಎಲ್ಲಾನು ಅವರೇ ನೋಡ್ಕೋತಿರ್ತಾರೆ. ಸಡನ್ ಆಗಿ ಯು ಮಿಸ್ ದೆಮ್. ಸೊ ಐ ಥಿಂಕ್ ಅದೊಂದು ಸ್ವಲ್ಪ ನಮ್ಮ ಕಲ್ಚರಲ್ಲಿ ಅನ್ಫೇರ್ ಅದು. ಹೆಣ್ಮಕ್ಳು ತಮ್ಮ ಲೋಕನ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗಿ ಆ ಲೋಕನ ತಮ್ಮದು ಅಂತ ಮಾಡ್ಕೋಬೇಕಲ್ಲ, ಅದು ದಟ್ ಟ್ರಾನ್ಸಿಷನ್ ಇಸ್ ಲಿಟಲ್ ಡಿಫಿಕಲ್ಟ್. ಅದು ಎಲ್ಲರಲ್ಲೂ ಅದೊಂದು ಚೇಂಜ್ ಬರಬೇಕು. ಮೇಯ್ನಾಗಿ ಮದುವೆ ಆಗ್ತಿರೋ ಹುಡುಗ ಅದನ್ನು ಅರ್ಥ ಮಾಡ್ಕೋಬೇಕು, ಅವನ ಫ್ಯಾಮಿಲಿ ಅರ್ಥ ಮಾಡ್ಕೋಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಆ ಚೇಂಜಸ್ ಖಂಡಿತ ಆಗುತ್ತೆ. ಬಟ್ ದಟ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಬಟ್ ಅಪ್ಪ ಅಮ್ಮ ಆವಾಗಲೂ ಯಾವಾಗಲೂ
ವೆರಿ ಇಂಪಾರ್ಟೆಂಟ್ ಪಾರ್ಟ್ ನನ್ನ ಲೈಫಲ್ಲಿ. ಸೊ ಅದು ನನಗೆ ಅಷ್ಟು ಅಲ್ಲಿ ಚೇಂಜಸ್ ಆಗಲಿಲ್ಲ. ಮೇ ಬಿ ಒಂದೇ ಊರಲ್ಲಿದ್ದೆ ಆ ಥರ ಇದಿರ್ಬೋದು ವಾಟ್ ಎವರ್. ಬಟ್ ಐ ಫೀಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತೂ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಅಲ್ಲ, ನೀವು ಅದೊಂದು ಡಿಸಿಷನ್ ತಗೊಂಡು ಹೊರಗೆ ಬರ್ಬೇಕಂದ್ರೆ ಇನ್ಫ್ಯಾಕ್ಟ್ ಹೀರೋಯಿನ್ ಬೇರೆ ಎಲ್ಲಾ ಕಡೆ ಒಂದು ಅಟೆನ್ಷನ್ ಅಂದ್ರೆ ಇದು ಬೇರೆ ತರ ಹೆಂಗ್ ಪ್ರೊಜೆಕ್ಟ್ ಆಗತ್ತೋ, ಯಾಕಂದ್ರೆ ಇವತ್ತಿನ ದಿನದಲ್ಲಿ ತುಂಬಾ ಕಾಮನ್ ಡಿವೋರ್ಸ್ ಅಂತಕ್ಕಂಥದ್ದು. ಎಸ್. ಈಗ ಓಕೆ ಅದು ಅವ್ರವ್ರ ಪರ್ಸನಲ್ ವಿಚಾರ, ಬಟ್ ನೀವು ಆ ಒಂದು ಡಿಸಿಷನ್ ತಗೊಂಡು ಹೊರಗೆ ಬರ್ಬೇಕಂದ್ರೆ ಯಾರು ಸಪೋರ್ಟಿಂಗ್ ಇದ್ರು, ಅಥವಾ ನಿಮ್ಗೆ ಅದು ಎಷ್ಟು ಟಫ್ ಆಗಿತ್ತು ಅದು? ತುಂಬಾನೇ ಟಫ್ ಡಿಸಿಷನ್. ಇಟ್ಸ್ ವೆರಿ ಡಿಫಿಕಲ್ಟ್. ಎಲ್ಲ ಮಾತಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದೊಂದ್ಸರಿ ನೋಡಿದಾಗ ತುಂಬ ಬೇಜಾರಾಗತ್ತೆ. ಓ ಇವ್ರೇನಪ್ಪ ಸೆಕೆಂಡ್ ಹ್ಯಾಂಡು, ಆ ವರ್ಡ್ಸ್ ಎಲ್ಲ ನೋಡ್ಬೇಕು ನೀವು. ಇವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ವಲ್ಲ, ಇಷ್ಟೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅಂತ ಖಂಡಿತ ಬೇಜಾರಾಗತ್ತೆ. ರಘು ಅವರು ನಾನು ಮದುವೆ ಆದಾಗ ಸುಮಾರು 98% ಒಳ್ಳೇದನ್ನೇ ಬಯಸಿದ್ರು ರಾಜೇಶ್. ಎಲ್ಲ ಒಳ್ಳೇದನ್ನೇ ವಿಶ್ ಮಾಡಿದ್ರು, ಒಳ್ಳೇದನ್ನೇ ಬಯಸಿದ್ರು. ಬಟ್ ಆ 2% ಇರ್ತಾರೆ ನೋಡಿ, ಅವ್ರ ಮನಸ್ಸಲ್ಲಿರೋ ನೆಗೆಟಿವಿಟಿನ ಹೊರಗೆ ಹಾಕ್ತಾರಲ್ಲ, ಅದು ಬೇಜಾರು ಆಗೇ ಆಗುತ್ತೆ ಮನ್ಸಿಗೆ. ನಾವು ಮನುಷ್ಯರೇ ಅಲ್ವಾ, ನಮಗೂ ಓದಿದಾಗ ಅದು ಏನಪ್ಪ ಹಿಂಗೆ ಮಾತಾಡ್ತಾರೆ ಇವರು ಅಂತ ಅನ್ಸತ್ತೆ. ಸೊ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡಿಸಿಷನ್. ಯಾವ ಹೆಣ್ಣುಮಗಳು ನನಗೆ ಬೇಡ ಅಂತ ಯಾರೂ ಈಸಿಯಾಗಿ ಒಂದು ಸಿಚುವೇಶನಿಂದ ಹೊರಬರೋಕ್ಕೆ ಸಾಧ್ಯನೇ ಇಲ್ಲ ರಾಜೇಶ್. ಹೆಣ್ಮಕ್ಳು ಅಥವಾ ಗಂಡಸರಾಗಲಿ, ಯಾರೇ ಮನುಷ್ಯ, ನೀವೊಂದು ಇದು ಸರಿ ಅಂತ ನೀವು ಒಂದು ಡಿಸಿಷನ್ ತೊಗೊಂಡು ಮಾಡಿದಾಗ, ಮದುವೆನೇ ಇರ್ಬೋದು, ಕೆಲಸನೇ ಇರ್ಬೋದು, ಏನೇ ಇರ್ಬೋದು, ಅದು ಯಾಕೋ ವರ್ಕ್ ಆಗಲಿಲ್ಲ, ಹೊರಗೆ ಬರಬೇಕು ಅಂದರೆ ನೋವು ಆಗೇ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆ ನೋವು ಆಗಲಿಲ್ಲ, ಇವ್ರಿಗೇನಪ್ಪ ಬಹಳ ಸಹಜ ಅನ್ನೋ ಥರ ಮಾತಾಡ್ತಾರಲ್ಲ, ಇಟ್ಸ್ ವೆರಿ ಹರ್ಟ್ಫುಲ್. ನಾನು ಯಾವುದೋ ಒಂದು ಸೋ ಕಾಲ್ಡ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ, 2 ಬಾರಿ ಮದುವೆ ಆಗಿರೋ ನಟಿಗಳು. ಅದೊಂದು ಡಿಸ್ಕಷನ್ನ, ಅದ್ರ ಹಿಂದೆ ನೋವಿತ್ತು, ಆ ನಿರ್ಧಾರಗಳ ಹಿಂದೆ ನೋವಿತ್ತು. ಇವಾಗ ಅದರಲ್ಲಿ ಸುಧಾ ಅವ್ರ ಫೋಟೋ, ನನ್ನ ಫೋಟೋ, ಪ್ರೇಮ ಅವ್ರ ಅಲ್ಲ ಡೈವೋರ್ಸ್ ಆಗಿರೋರು. ಇಲ್ಲ. ವೈ ಇಸ್ ದಟ್ ರಿಕ್ವೈರ್ಡ್ ಅಲ್ವಾ? ನಾವು ಯಾರೂ ಮನುಷ್ಯರೇ ಅಲ್ಲ, ನಮಗೆ ಹೃದಯನೇ ಇಲ್ಲ, ನಾವು ಏನೋ ಕಲ್ಲಲ್ಲಿ ಮಾಡಿಬಿಟ್ಟಿದ್ದಾರೆ ನಮ್ಮನ್ನ ಅನ್ನೋ ಥರ ಅನ್ಕೋತಾರ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ವೆರಿ ಡಿಫಿಕಲ್ಟ್, 10 ವರ್ಷ ನೀವು ಇದು ನನ್ನ ಜೀವನ ಅಂತ ಅಂದ್ಕೊಂಡು ಒಂದು ಕಡೆ ಇದ್ದಾಗ, ಅಲ್ಲಿಂದ ಹೊರಗೆ ಬರಬೇಕು ಅಂದರೆ ಇಟ್ಸ್ ನಾಟ್ ಅನ್ ಈಸಿ ಡಿಸಿಷನ್ ಆಟ್ ಆಲ್. ಆ್ಯಂಡ್ ನೀವೊಬ್ಬರೇ ಅಲ್ಲ ಅಲ್ವಾ. ನನಗೆ ಭಾರ್ಗವಿ ನಾರಾಯಣಮ್ಮ ಒಂದು ಒಳ್ಳೆ ಮಾತು ಹೇಳಿರು ಒಂದ್ಸರಿ, ಲಾಂಗ್ ಬ್ಯಾಕ್. ಸುಧಾ ಬೆಳ್ವಾಡಿ, ಪ್ರಕಾಶ್ ಬೆಳ್ವಾಡಿ ಅವ್ರ ತಾಯಿ. ಒಂದು ಗಂಡಸು ಮದುವೆ ಆದರೆ ಒಂದು ಹೆಣ್ಣನ್ನು ಮದುವೆ ಆಗ್ತಾನೆ, ಒಂದು ಹೆಣ್ಣು ಮದುವೆ ಆದರೆ ಒಂದು ಕುಟುಂಬನ ಮದುವೆ ಆಗ್ತಾಳೆ ಅಂತ. ಸೊ ಸೊ ನಿಮ್ಮ ಫ್ಯಾಮಿಲಿನ ಬಿಟ್ಟು ನೀವು ಇನ್ನೊಂದು ಫ್ಯಾಮಿಲಿ, ಇದು ನಂದು, ಇದು ನನ್ನ ಮನೆ ಅಂತ ನೀವು ಅಕ್ಸೆಪ್ಟ್ ಮಾಡಿ ಮಾಡ್ತಾ ಇರೋವಾಗ ಬದುಕ್ತಾ ಇರೋವಾಗ, ಅದನ್ನೆಲ್ಲ ನೀವು ಕಟ್ ಮಾಡಿ ವಾಪಸ್ ಎಲ್ಲೋ ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಅದೇನೋ ಬಹಳ ಸುಲಭ ಹಿಂಗೆ ತಗೊಂಡ್ಬಿಡ್ತಾರೆ ಡಿಸಿಷನು ಅಂತ ಜನ ಅನ್ಕೋತಾರೆ. ನಾಟ್ ಎಟ್ ಆಲ್. ಬಟ್ ಹಾಗಿದ್ರೆ ಒಂದು ಸಂಬಂಧದಲ್ಲಿ, ಜನರಲ್ ಆಗಿ ಒಂದು ಸಂಬಂಧದಲ್ಲಿ ಒಂದು ಹೆಣ್ಣು ಏನ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ಗಂಡನಿಂದ? ಪ್ರತಿಯೊಂದು ಜನರಲ್ ಆಗಿ ನಾನು ಹೇಳೋಕೆ ತುಂಬ ಕಷ್ಟ ಆಗುತ್ತೆ ರಾಜೇಶ್. ಐ ಕಾಂಟ್ ಜಸ್ಟ್ ಜನರಲೈಸ್ ಆ್ಯಂಡ್ ಸೇ ದಿಸ್ ಇಸ್ ವಾಟ್ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದರೆ ಅವ್ರು ಬೆಳೆದಿರೋ ರೀತಿ, ಅವರ ಒಂದು ಮನೆಯ ಸಂಸ್ಕೃತಿ ಇರ್ಬೋದು, ಮನೆಯ ಒಂದು ವಾತಾವರಣ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗೆ ಪರ್ಸನಲಾಗಿ ನೀವು ಕೇಳಿದ್ರೆ, ಐ ಫೀಲ್ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ರೆಸ್ಪೆಕ್ಟ್ ಇರಬೇಕು, ಒಂದು ಪ್ರೀತಿ ಇರಬೇಕು, ಒಂದು ನೀನು ನನಗೆ ಮುಖ್ಯ ಅನ್ನೋದು ಆ ಒಂದು ಭಾವನೆ ಇರಬೇಕು ಅಲ್ವಾ. ಅದೆಲ್ಲ ಇಲ್ಲ ಅಂದರೆ ಇಟ್ಸ್ ಡಿಫಿಕಲ್ಟ್ ಯಾವುದೇ ಹೆಣ್ಮಗಳಾಗಲಿ. ಆ್ಯಂಡ್ ನಮ್ಮದೇ ಆದ ಒಂದು ಕನಸುಗಳಿರುತ್ತೆ. ನನ್ನ ಲೈಫ್ ಪಾರ್ಟ್ನರ್ ಜೊತೆ ನಾನು ಇದೆಲ್ಲ ನಾನು ಅನುಭವಿಸ್ಬೇಕು, ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದೊಂದು. ಸೊ ವೆನ್ ಯು ರಿಯಲೈಸ್ ಓಕೆ ನನಗೆ ಬೇರೆ ಏನೋ ಬೇಕು ಲೈಫಲ್ಲಿ, ನಿಮಗೆ ಬೇರೆ ಏನೋ ಬೇಕು ಲೈಫಲ್ಲಿ, ಇಬ್ಬರು ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ, ಇಟ್ಸ್ ಬೆಟರ್ ಟು ಗೋ ಇನ್ ಡಿಫ್ರೆಂಟ್ ಡಿರೆಕ್ಷನ್ಸ್ ಆ್ಯಂಡ್ ಬ್ರೇಕ್ ದಟ್ ಇದು ಅಲ್ವಾ. ಇಲ್ಲಾಂದರೆ ಎಲ್ಲಿ ಮೀಟ್ ಆಗತ್ತೆ ಅದು ಅಲ್ವಾ. ಸಮಯ ವ್ಯಕ್ತ ಆಗ್ತದೆ, ಭಾವನೆಗಳು ವೇಸ್ಟ್ ಆಗ್ತದೆ, ಎಮೋಷನ್ಸ್ ವೇಸ್ಟ್ ಆಗ್ತದೆ, ಜೀವನ ಹೋಗ್ತಾ ಇದೆ, ಪ್ರತಿದಿನ ಕಳೀತಾ ಇದೆ. ಟೈಮ್ ಡಸ್ ನಾಟ್ ವೇಟ್ ಫಾರ್ ಎನಿಬಡಿ. ಸೊ ಹಂಗೆ ಹೋಗ್ತಿದ್ದಾಗ ಯುವರ್ ಲೈಕ್ ಓಕೆ ವಾಟ್ ಇಸ್ ದಿಸ್, ಎಲ್ಲಿ ಕರ್ಕೊಂಡು ಹೋಗ್ತಿದೆ ಲೈಫ್, ನನ್ನ ಏನಾಗ್ತಿದೆ ಅನ್ನೋದೊಂದು ಕ್ವೆಶ್ಚನ್ ಬಂದಾಗ, ಸಮ್ ಟಫ್ ಡಿಸಿಷನ್ಸ್ ಯು ಹ್ಯಾವ್ ಟು ಟೇಕ್. ನಿಮಗೆ ನೆನಪಿರಲ್ಲ, ಡಾರ್ಕ್ ಶೋ ನೆನಪಿರಲ್ಲ. 2013 ಓಕೆ, ನೀವು ಬನಶಂಕರಿ ಜಯಂತಿ ಅಮ್ಮ ಅವ್ರ ಮನೇಲಿ ಇದ್ದಾಗ ನಾನು ಬಂದಿದ್ದೆ ನಿಮ್ಮ ಮನೆಗೆ. ಮೈ ಗಾಡ್, ನಾನು ಬಂದಿದ್ದೆ, ಓಕೆ ಜಯಂತಿ ಅಮ್ಮ ಹತ್ರ ಮಾತಾಡ್ತಿದ್ದ. ಓಕೆ ಆಮೇಲೆ ನೀವು ಮಾಡಿ ಮೇಲಿಂದ ಇಳ್ಕೊಂಡ್ ಬಂದ್ರಿ. ಓಕೆ ಇಳ್ಕೊಂಡ್ ತಕ್ಷಣ ಮಮ್ಮ ಬಾಯ್ ಅಂತ ನೀವೇನೋ ಹೇಳ್ಬಿಟ್ಟು ನನ್ಗೊಂದು ಸ್ಮೈಲ್ ಕೊಟ್ಟು ನೀವು ಆಮೇಲೆ ಹೊರಟ್ರಿ, ಓಕೆ ಆಯ್ತಾ. ಬಟ್ ಆಮೇಲೆ
ದ ಕೈಂಡ್ ಆಫ್ ದ ಕೆಮಿಸ್ಟ್ರಿ ನೀವಿಬ್ರು ಶೇರ್ ಮಾಡಿದ್ರು. ಎಸ್ ಈಗ 2 ವಿಚಾರ ಹೇಳಿ ಆಯ್ತಾ. ಆಸ್ ಅನ್ ಆಕ್ಟ್ರೆಸ್ ಅದೆಲ್ಲ ಒಂದ್ ಕಡೆ, ಅದು ಇಡೀ ಕರ್ನಾಟಕಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಆಸ್ ಅನ್ ಇಂಡಿವಿಜುವಲ್ ನೀವು ಒಟ್ಟಿಗೆ ತುಂಬಾ ಕಾಲ ಕಳೆದಿದ್ರ. ನಾನು ಸಿನಿಮಾ ಅಂತ ಅನ್ನೋಕ್ಕಿಂತ ನನ್ನ ಲೈಫಲ್ಲಿ ನಾನು ಮತ್ತೆ ಯಾವ್ದಾದ್ರು ಇನ್ನೊಂದು ಜನ್ಮ ಅಂತಿದ್ರೆ ನಿಜವಾಗ್ಲೂ ನಾನು ಮತ್ತೆ ಈ ವ್ಯಕ್ತಿನ ಭೇಟಿ ಮಾಡ್ಲೇಬೇಕು ಅಂತಕ್ಕಂಥ ವ್ಯಕ್ತಿ ಅಂದ್ರೆ ಜಯಂತಿ ಅಮ್ಮ ಅವರು. ನನಗೆ ಬಹಳ ಇಷ್ಟ ಅವರು. ರಿಯಲಿ ಅವರು ತುಂಬಾನೇ ಇಷ್ಟ ನನಗೆ Okay. ಆಸ್ ಅ ಪರ್ಸನ್ ಆಗಿ. ನೀವು ಅವ್ರನ್ನ ಹತ್ತಿರದಿಂದ ನೋಡಿದ್ರು. ಆಸ್ ಎ ಇಂಡಿವಿಜುವಲ್ ಆಗಿ ನಿಮಗೆ ಎಷ್ಟು ಇಷ್ಟ ಆಗ್ತಿದ್ರು ಅವರು, ಅಥವಾ ಹೇಗಿದ್ರು ಅವರು? ತುಂಬಾನೇ ಸಿ ಇವಾಗ ಮಾತಾಡಿದಾಗ ಎಲ್ಲ ಇದು ಅದಕ್ಕೂ ಕಮೆಂಟ್ ಮಾಡ್ತಾರೆ, ಓ ಇದ್ದಾಗ ನೀವೇನು ಮಾತಾಡ್ಲಿಲ್ಲ ಆಮೇಲೆ ಮಾತಾಡ್ತಾ ಇರಾ ಹಾಗೆ ಹೀಗೆ ಅಂತಲ್ಲ. ಬಟ್ ನೋ ಬಡಿ ನೋಸ್ 10 years ಐ ಸ್ಪೆಂಟ್ ವಿತ್ ಹರ್. ಅದು ಯಾರೂ ನೋಡಿಲ್ಲ, ಅದು ಕಂಡಿಲ್ಲ. ದಿನನಿತ್ಯ ನಮ್ಮ ಮನೇಲಿ ಏನಾಗ್ತಿತ್ತು ಅನ್ನೋದು ಯಾರೂ ನೋಡಿಲ್ಲ. ಅದು ಅನುಭವಿಸಿರೋದು, ನಾನು ಎಂಜಾಯ್ ಮಾಡಿರೋದು ನನಗೆ ಮಾತ್ರ ಗೊತ್ತು. ಅವರಿಂದ ಕಲ್ತಂಥ ಪಾಠಗಳಿರ್ಬೋದು. ಅವರು ತೀರ್ಕೊಂಡಾಗ ಇನ್ಫ್ಯಾಕ್ಟ್ ನಾನು ಇರಲಿಲ್ಲ ಬೆಂಗಳೂರಲ್ಲಿ. ಅವತ್ತೇ ನಾನು ಹೈದ್ರಾಬಾದ್ಗೆ ಹೋಗಿದ್ದೆ. ನಾನಲ್ಲಿ ಹೋಗಿ ಲ್ಯಾಂಡ್ ಆಗಿ ಏರ್ಪೋರ್ಟಿಂದ ನನ್ನ ಕೆಲಸಕ್ಕೆ ಹೋಗೋವಾಗ ನನಗೆ ರಘು ಅವ್ರು ಫೋನ್ ಮಾಡಿದ್ರು, ಈ ಥರ ಜಯಂತಿಮ್ಮ ಹೋಗ್ಬಿಟ್ಟಿದ್ದಾರೆ, ಎಷ್ಟೊತ್ತಿಗೆ ಮುಗಿಯತ್ತೆ ನಿನ್ನ ಮೀಟಿಂಗು ಅಂತ. ನನ್ನ ಸಂಜೆ ಫ್ಲೈಟ್ ಇತ್ತು ನನಗೆ. ಈ ಸೈಡ್ ಇಲ್ಲ, ಫ್ಲೈಟ್ ಚೇಂಜ್ ಮಾಡ್ಕೋ, ವಾಪಸ್ ಬಾ, ಮೀಟಿಂಗ್ ಬೇಗ ಮುಗಿಸು, ವಾಪಸ್ ಬಾ ಅಂತ. ಹಿ ಓನ್ಲಿ ಬುಕ್ಡ್ 2:30 ಫ್ಲೈಟ್ ಬುಕ್ ಮಾಡಿ ಐ ಫಿನಿಶ್ ಮೈ ಮೀಟಿಂಗ್, ಐ ಕೇಮ್ ಬ್ಯಾಕ್. ಅವ್ರನ್ನ ನೋಡಬೇಕು ಕಡೆ ಸರಿ ಒಂದ್ಸರಿ ನೋಡೋಣ ಅನ್ನೋ ಒಂದು ಇದು. ಬಿಕಾಸ್ ಐ ಶೇರ್ಡ್ ಅ ವೆರಿ ವೆರಿ ಸ್ವೀಟ್ ರಿಲೇಶನ್ಶಿಪ್ ವಿತ್ ಹರ್. ತುಂಬ ಪ್ರೀತಿಯಿಂದ ಇದ್ದಂಥ ಒಂದು ಸಂಬಂಧ ಅದು. ಕಲ್ತಂಥ ಪಾಠಗಳು, ತುಂಬ ಸಮಯ ಒಟ್ಟಿಗೆ ಕಳೀತಾ ಇದ್ವಿ ಇಬ್ರು. ತುಂಬ ಇಡೀ ದಿನದಲ್ಲಿ ತುಂಬ ಸಮಯ ಒಟ್ಟಿಗೆ ಕಳೀತಾ ಇದ್ವಿ. ತುಂಬ ಎನ್ಕರೇಜ್ ಮಾಡಿದ್ರು ನನ್ನನ್ನು. ಇನ್ಫ್ಯಾಕ್ಟ್ ಮದುವೆ ಆದ ಹೊಸರಲ್ಲಿ ನೀನು ಕೆಲಸ ನಿಲ್ಲಿಸ್ಬೇಡ, ಕಂಟಿನ್ಯೂ ಮಾಡಿ. ಯಾಕೆ ಕೆಲಸ ನಿಲ್ಲಿಸ್ಬೇಕು? ನಾನು ನಿಲ್ಸಿದ್ನಾ ಅವಾಗ? ನಿಲ್ಲಿಸ್ಲಿಲ್ವಲ್ಲ, ನೀನು ಮುಂದುವರ್ಸು ಅಂತ. ಇಂಪಾರ್ಟೆಂಟ್ ಲೆಸನ್, ಫೈನಾನ್ಷಿಯಲ್ ಆಗಿ ಸೆಕ್ಯೂರ್ ಆಗಿರು. ಯು ಶುಡ್. ಎಸ್, ನಾನು ಮಾಡಿದ ತಪ್ಪುಗಳು ನೀನು ಮಾಡಬೇಡ. ಏನೇನ್ ತಪ್ಪು ಅಂದ್ರೆ ಅದೇ ಲೈಕ್ ಯುನೋ ಫ್ಯಾಮಿಲಿನ ಟ್ರಸ್ಟ್ ಮಾಡೋದಾಗ್ಲಿ, ಅಥವಾ ಅವಾಗಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು, ಇವಾಗ ಹೀರೋಯಿನ್ ಅಂತ ನೀವು ನೋಡಿದ್ರೆ ಅವ್ರ ಹೆಸರಲ್ಲಿ, ತಂದೆ ಹೆಸರಲ್ಲಿ, ತಾಯಿ ಹೆಸರಲ್ಲಿ ಇನ್ವೆಸ್ಟ್ ಮಾಡೋದು, ಲ್ಯಾಂಡ್ಗಳು ತಗೊಳ್ಳೋದು, ಇದು ಅದನ್ನ ಹೇಳೋರು. ನೀನ್ ಯಾವತ್ತಿದ್ರೂ ಭೂಮಿ ಮೇಲೆ ದುಡ್ಡು ಹಾಕು, ಭೂಮಿ ಯಾವತ್ತೂ ನಿನ್ನನ್ನು ಕಾಪಾಡತ್ತೆ. ಲ್ಯಾಂಡು, ಸೇವ್ ಮನಿ, ಬೈ ಲ್ಯಾಂಡ್, ಡೂ ದಿಸ್, ಡೂ ದ್ಯಾಟ್, ಜ್ಯುವೆಲ್ರಿ ತಗೋ, ಯುನೋ ಆಲ್ ದ್ಯಾಟ್ ಅಡ್ವೈಸ್. ಆಮೇಲೆ ಅವ್ರ ಪಾಪ ಶಿ ವಾಸ್, I don't know if how much you had interacted with her. She was very laid back and relaxed. Normal days ಅಲ್ಲಿ 10 ಗಂಟೆಗೆ ಕೆಲಸ ಇದ್ದಾಗ ಮಾತ್ರ ಅಪ್ ಅಂಡ್ ರೆಡಿ, ಮೇಕಪ್ ಹಾಕೊಂಡು ರೆಡಿ ಆಗಿ. ಸೊ ಆ ಡಿಸಿಪ್ಲಿನ್ನು, ಆ ಕೆಲಸದಲ್ಲಿ ಒಂದು ಇಂಟ್ರೆಸ್ಟು ಎಲ್ಲಾನು, ಲಾಟ್ ಆಫ್ ಥಿಂಗ್ಸ್ ಐ ಲರ್ನ್ ಫ್ರಮ್ ಹರ್. ತುಂಬ ಅದನ್ನ ಇವತ್ತು ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತನೂ ಅನ್ಸುತ್ತೆ. ಆಮೇಲೆ ಅದು ಹಂಚ್ಕೊಳ್ಳೋ ಒಂದು ಇದೂನು ನನ್ಗಿಲ್ಲ. ಇಟ್ಸ್ ಆಲ್ ಇನ್ ಮೈ ಹಾರ್ಟ್. ಅಲ್ಲ, ನಾನೀಗ ಡೆಫಿನೆಟ್ಲಿ ವಿತ್ ಡ್ಯೂ ರೆಸ್ಪೆಕ್ಟ್, ನಾನು ನಿಮ್ಮಿಬ್ಬರ ಪರ್ಸನಲ್ ಏನ್ ನಡೀತಾನೆ ಅದ್ರ ಬಗ್ಗೆ ನಾನು ಏನು ಕೇಳ್ತೇನೆ, ಅದು ನಿಮ್ಮ ವೈಯಕ್ತಿಕ ವಿಚಾರಗಳು. ಬಟ್ ಇಮ್ಯಾಜಿನ್ ಒಂದು ಲೆಜೆಂಡ್ ಜೊತೆಗೆ ಇನ್ನೊಂದು ಸೂಪರ್ ಸ್ಟಾರ್ ಹೀರೋಯಿನ್, ಎಷ್ಟು ಚೆನ್ನಾಗಿರತ್ತೆ ನಿಮ್ಗೆ ಕಾಂಬಿನೇಷನ್ ಒಂದೇ ಮನೇಲಿ ಇದ್ದಾಗ. ಟೆಲ್ ಮಿ ವಾಟ್ ದೋಸ್ ಗುಡ್ ಮೆಮೊರೀಸ್. ವಿ ಯೂಸ್ ಟು ಹ್ಯಾವ್ ಅ ಲಾಟ್ ಆಫ್ ಫನ್. ತುಂಬಾ ಹಂಚ್ಕೊಳ್ಳೋರು ರಾಜೇಶ್ ಅವರು, ತುಂಬ ಮಾತಾಡೋರು, ತುಂಬ ಹಂಚ್ಕೊಳ್ಳೋರು. ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಇರ್ಬೋದು. ಅವರು ಇತ್ತೀಚೆಗೆ ಅವ್ರದ್ದೊಂದು ಬುಕ್ ಬರೆದ್ರು ಶಣಾಯ್ ಅವರು. ಅದರಲ್ಲಿ ಹಿ ಕಾಲ್ಡ್ ಅಂಡ್ ಆಸ್ಕ್ಡ್ ಮಿ, ಅದಕ್ಕೊಂದು ನಿಮ್ಮ ಕಡೆಯಿಂದ ಒಂದು ಆರ್ಟಿಕಲ್ ಬರಿಬೇಕು ಅಂತ. ಖಂಡಿತ ಬರಿತೀನಿ ಅಂದೆ. ಬಿಕಾಸ್ ಆ 10 ವರ್ಷ ನಾನು ಅಲ್ಲಿ ಸ್ಪೆಂಡ್ ಮಾಡಿದ್ದು ನಾನು ಇರೇಸ್ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ತುಂಬ ಒಳ್ಳೆ ಮೆಮರೀಸ್ ಇದೆ ನನಗೆ ಮೈಂಡಲ್ಲಿ ಅವ್ರ ಬಗ್ಗೆ. ಏನೋ ಬೇರೆ ಏನೇ ನೀವು ಎಕ್ಸ್ಕ್ಲೂಡ್ ಮಾಡಿದ್ರು, ಜಯಂತಿಯಮ್ಮ ಅಂಡ್ ಮೀ ಆ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಒಳ್ಳೆ ಮೆಮರೀಸ್. ಜಯಂತಿಯಮ್ಮ ಹೇಳೋರಂತಲ್ಲ, ನಿಮಗೆ ಶಾರ್ಟ್ ಡ್ರೆಸ್ ಹಾಕು, ಮಾಡರ್ನ್ ಡ್ರೆಸ್ಸಸ್ ಹಾಕು. ಯಾ, ತುಂಬಾ. ಆಮೇಲೆ ಡ್ರೆಸ್ ಬಗ್ಗೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಈವನ್ ಐ ಮೀನ್ ನಾವ್ ಆಲ್ಸೋ ಯು ಸಿ ಮೀ ಇನ್ ರಿಯಲ್ ಲೈಫ್, ನಾನು ಅಷ್ಟಕ್ಕಷ್ಟೇ ಯುನೋ ತುಂಬ ಜ್ಯುವೆಲ್ರಿ ಆಗಲಿ ಇದಾಗಲಿ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನೇಲ್ ಪಾಲಿಶು ಇದೆಲ್ಲ. ಜಯಂತಿಯಮ್ಮ ವಾಸ್ ಯಾವಾಗಲೂ ನೀಟಾಗಿ ಪಾಲಿಶ್ ಹಾಕ್ಕೊಂಡು, ಪಾಲಿಶ್ ಚೇಂಜ್ ಮಾಡಿಸ್ಕೊಂಡು, ನಾನು ರೆಡಿಯಾಗಿ ಬಂದೆ, ಏನಿದು, ಏನು ಹಿಂಗೆ ರೆಡಿ ಆಗಿದೆಯಾ ಅಂದ್ಬಿಟ್ಟು ಅವ್ರದ್ದೇ ಏನೋ ತೆಗೆದ್ಬಿಟ್ಟು ಹಾಕಿ, ಇದು ಹಾಕೋ, ಹಿಂಗೆ ಮಾಡು, ಇದೇನಿದು, ಇಲ್ಲ ಸ್ಲೀವ್ಲೆಸ್ ಹಾಕೋ, ಶಾರ್ಟ್ ಡ್ರೆಸ್ ಹಾಕೋ, ಶಾರ್ಟ್ಸ್ ಹಾಕೋ, ಇದೇನು, ಯಾಕೆ ಸೀರೆ ಉಟ್ಕೊಂಡಿದ್ಯಾ, ಯಾಕಿದ್ರ. ಶಿ ವಾಸ್ ಸೋ ಎನ್ಕರೇಜಿಂಗ್ ಅಬೌಟ್ ಎವ್ರಿಥಿಂಗ್. ತುಂಬ ಮಾತಾಡ್ತಾ ಇದ್ವಿ ಇಂಡಸ್ಟ್ರಿ ಬಗ್ಗೆ, ಅವ್ರ ಎಕ್ಸ್ಪೀರಿಯನ್ಸಸ್ ಬಗ್ಗೆ, ಅವ್ರು ಅವಾಗ ಸಿನಿಮಾಗಳು ಮಾಡ್ತಾ ಇದ್ದಿದ್ದು, ಹೇಗೆ ಡಬಲ್ ಕಾಲ್ ಶೀಟ್ ಕೆಲಸಗಳು ಮಾಡೋರು, ಬೆಳಗ್ಗೆ ಬೆಂಗಳೂರಲ್ಲಿ ಶೂಟ್ ಮಾಡಿ ಸಂಜೆ ಹೋಗಿ ಚೆನ್ನೈಯಲ್ಲಿ ಶೂಟ್ ಮಾಡೋದು, ಯುನೋ ಆಲ್ ದೋಸ್ ಎಕ್ಸ್ಪೀರಿಯನ್ಸಸ್ ಶಿ ಯೂಸ್ ಟು ಶೇರ್. ಅವ್ರ ಪರ್ಸ್ನಲ್ ಮೇಕಪ್ ತುಂಬ ಇಂಟ್ರೆಸ್ಟ್, ಅವ್ರಿಗೆ ತುಂಬ ಇಂಟ್ರೆಸ್ಟು, ನೀಟಾಗಿ ಮಾಡ್ಕೊಳ್ಳೋರು.
ನನಗೆ ಬೈಯೋರು, ಇದೇನಿದು ಒಂದು ಪೌಡ್ರ್ ಕೂಡ ಹಚ್ಕೊಂಡಿಲ್ಲ ನೀನು, ಗೋ ಅಂದ್ಬಿಟ್ಟು. ಸೊ ಆಲ್ ದ್ಯಾಟ್ ಬೇರೆ ಟೈಮಲ್ಲಿ ಶಿ ಸೋ ಫರ್ಗೆಟ್ಫುಲ್. ಡೈಲಾಗ್ಸ್ ಅಂತ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳೋರು ಅಂದರೆ ರಾಜೇಶ್, ಹರ್ ಮೆಮರಿ ವಾಸ್ ಸಮಥಿಂಗ್ ಎಲ್ಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಐ ಥಿಂಕ್ ದೇವರ್ ಆಲ್ ಬಾರ್ನ್ ಆರ್ಟಿಸ್ಟ್. ಸೊ ಅದೆಲ್ಲ ತಿಂತಾ ಇದ್ದಿದ್ದು, ವಿ ಯೂಸ್ ಟು ಗೋ ಔಟ್ ಅ ಲಾಟ್ ಟು ಈಟ್. ತುಂಬ ಎಂಜಾಯ್ ಮಾಡೋರು. ನನ್ನ ಲೈಫಲ್ಲೇ ನಾನು ನಾನ್ ವೆಜ್ ಮಾಡಿರಲಿಲ್ಲ, ಅವ್ರಿಗೋಸ್ಕರ ನಾನು ನಾನ್ ವೆಜ್ ಅಡುಗೆ ಕಲ್ತ್ಕೊಂಡ್ರಿ. ಎಸ್, ಐ ಲರ್ನ್. Okay. ಐ ಯೂಸ್ ಟು ಕುಕ್. ಹ್ಮ್. ತುಂಬ ಇಷ್ಟ ಅವ್ರಿಗೆ ನಾನ್ ವೆಜ್ ಅಂದರೆ. ನಮ್ಮ ಭಾಗ್ಯಮ್ಮ ಎಸ್ ನಾರಾಯಣ್ ಸರ್, ಅವ್ರ ಮನೇಲೂ ನಾನು ದೊಡ್ಡ ಮಗಳ ಥರ. ಅಂಜಲಿ ಗೀತಾಂಜಲಿ ಆದಮೇಲೆ ಇವತ್ತಿಗೂ ಅವ್ರ ಮನೇಲಿ ಅವ್ರು ದೊಡ್ಡ ದೊಡ್ಡ ಮಗಳು ಮಗಳೇ ನಾನು. ನೀವು. ಎಸ್, ನಾನು ಆದ್ಮೇಲೆ ವಿದ್ದು ಆದ್ಮೇಲೆ ಪಂಕಜ್ ಪವನ್ ಅಂತ.